ನನ್ನ ಹತ್ರ ಕ್ಲೈಂಟ್ ಕಕ್ಷಿದಾರ ಯಾವ ಬಂದ, ಏನು ಕೊಟ್ಟ ನನಗೆ, ಅಲ್ಲಿ ಏನು ಮಾಡ್ದ ಅಂತೇಳಿ. ಇದು ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದರೆ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೋಸ್ಕರನೇ ನಿಮಗೆ ಅದನ್ನ ಆನ್ ಮಾಡಿದೆ ಅಷ್ಟೇ, ಬೇರೆ ಏನೇನಿಲ್ಲ ನನಗಲ್ಲಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನನ್ನ ಹತ್ರ ಕ್ಲೈಂಟ್ ಕಕ್ಷಿದಾರ ಯಾವ ಬಂದ, ಏನು ಕೊಟ್ಟ ನನಗೆ, ಅಲ್ಲಿ ಏನು ಮಾಡ್ದ ಅಂತೇಳಿ. ಇದು ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದರೆ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೋಸ್ಕರನೇ ನಿಮಗೆ ಅದನ್ನ ಆನ್ ಮಾಡಿದೆ ಅಷ್ಟೇ, ಬೇರೆ ಏನೇನಿಲ್ಲ ನನಗಲ್ಲಿ. ಏನಿದೆ ಗ್ರಹಚಾರವೋ, ಏನಿದೆ ವಿಪರೀತವೋ. ಇಲ್ಲಿ ಬಹಳ ಗಂಭೀರವಾದಂಥ ವಿಚಾರ ಏನು ಅಂತಂದ್ರೆ, ನನ್ನ ಜೀವನದ ದೊಡ್ಡ ಹೋರಾಟ ಇದ್ದಿದ್ದು ಹಾಸನ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳಾದ ಶ್ರೀ ಎಚ್ ಡಿ ರೇವಣ್ಣ ಮತ್ತು ರಾಜಕಾರಣಿಗಳ ಅಂದರೆ ಅವರ ಅಕ್ರಮ ಅನ್ಯಾಯಗಳ ವಿರುದ್ಧ ನಾನು ಇದುವರೆಗೂ ಹೋರಾಟ ಮಾಡ್ತಾ ಬಂದೆ ನಾನಲ್ಲಿ. ಆದರೆ ನನ್ನ ಹೋರಾಟದ ಪ್ರತಿಫಲ ನಾನು ಭಾವಿಸಿದ್ದು ಈ ದೇಶದ ಜನತೆಗೆ ಒಂದು ನಿಜವಾದ ನ್ಯಾಯ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೆ ನಾನಲ್ಲಿ. ಆದರೆ ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಕೆಲವು ಕಿಡಿಗೇಡಿ ರಾಜಕಾರಣಿಗಳು ತನ್ನ ರಾಜಕೀಯ ಲಾಭಕ್ಕಾಗಿ ಮತ್ತೆ ರಾಜಕಾರಣವನ್ನು ಮುಂದುವರಿಸೋದಕ್ಕಾಗಿ ವಾಮ ಮಾರ್ಗವನ್ನು ಹಿಡಿದು ಅವರಲ್ಲಿ ರಾಜ್ಯ ಸರ್ಕಾರ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ SIT ತಂಡವನ್ನು ಕೂಡ ರಚನೆಯನ್ನು ಮಾಡಿದೆ. ಆ SIT ತಂಡದ ಮುಖ್ಯಸ್ಥರು ಮತ್ತೆ ಅಲ್ಲಿ ಇರುವಂಥ ತನಿಖಾಧಿಕಾರಿಗಳನ್ನು ನಾನು ಈಗಾಗಲೇ ಭೇಟಿ ಮಾಡಿದ್ದೀನಿ. 2 ಬಾರಿ ನಾನು ಅವ್ರನ್ನ ಭೇಟಿಯನ್ನು ಮಾಡಿದ್ದೀನಿ. ಅಲ್ಲಿ ನಾನು ನನ್ನ ಸಾಕ್ಷಿಯ ಹೇಳಿಕೆಯಲ್ಲಿ ನನ್ನನ್ನು ಸಾಕ್ಷಿದಾರರಾಗಿ ಹೇಳಿಕೆಯನ್ನು ನನ್ನಿಂದ ತಗೊಂಡಿದ್ದಾರೆ. ಅಲ್ಲಿ ಸಾಕ್ಷಿಯ ಹೇಳಿಕೆಯಲ್ಲಿ ನಾನು ಕೆಲವು ಕೈ ಸತ್ಯಗಳನ್ನು ನಾನು ವಿಚಾರಣಾ ಸಂದರ್ಭದಲ್ಲಿ ಇಟ್ಟಿದ್ದೀನಿ. ನಾನಲ್ಲಿ ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದರೆ, ಇಲ್ಲಿ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂಥ ಆರೋಪಿತರು ಈಗಾಗಲೇ ಬಂಧನ ಆಗಿದ್ದಾರೆ. ನಿಮಗೆಲ್ಲ ಮಾಹಿತಿ ಇದೆ. ಅದು ಕೆಲವರು ಬಂಧಿಸುವಂಥ ಸನ್ನಿವೇಶ ಇದೆ, ಅಲ್ಲಿ ಬಂಧಿಸ್ತಾರೆ ಮುಂದೆ. ಅಲ್ಲಿ ಅದನ್ನು ವಿಚಾರಣೆಯನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ. ಅಪರಾಧಿನ ನಿರಪರಾಧಿ ಅಂತ ಮುಂದೆ ತೀರ್ಮಾನ ಮಾಡ್ತದೆ. ಅಲ್ಲಿ ಅದು ಕೋರ್ಟಿಗೆ ಬಿಟ್ಟರೆ ವಿಚಾರ ಅಲ್ಲಿ. ಆದರೆ ಎರಡನೆಯದಾಗಿ ಈಗಾಗಲೇ ತಡೆಯಾಜ್ಞೆ ಇದ್ರೂ ಕೂಡ ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಪೆನ್ಡ್ರೈವ್ ಮುಖಾಂತರ ಹಂಚಿಕೆ ಮಾಡಿದ್ದಾರೆ ಅಂತೇಳಿ ಒಂದು ಪ್ರಕರಣ ಹಾಸನ ನಗರ ಠಾಣೆಯಲ್ಲಿ ದಾಖಲಾಗಿದೆ. ಅಲ್ಲಿ ಕೆಲವು ವ್ಯಕ್ತಿಗಳ ವಿರುದ್ಧವಾಗಿ ದಾಖಲಾಗಿದೆ. ಅಲ್ಲಿ ವಿಶೇಷ ಎಂದರೆ ಆ ಅಶ್ಲೀಲ ವಿಡಿಯೋಗಳಲ್ಲಿ ಯಾವ ಒಂದು ವಿಡಿಯೋವನ್ನು ಕೂಡ ಮುಖ ಮುಚ್ಚದೆ ಬ್ಲರ್ ಮಾಡದೆ ಹಾಗೆಯೇ ಕೆಲವು ವಿಡಿಯೋಗಳನ್ನು ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಭಾಳ ಯಕ್ಷ ಪ್ರಶ್ನೆ ಏನು ಅಂತಂದರೆ, ದೇವರಾಜೇಗೌಡಂದು ಏನು ಪಾತ್ರ ಅನ್ನೋದು ಇಲ್ಲಿ ನಾನು ಪ್ರೆಸ್ ಮೀಟಿಗೆ ಬಂದು ಕುಳಿತುಕೊಂಡಿರೋದು. ಇವತ್ತಿಲ್ಲಿ ನಾವೆಲ್ಲ ವಕೀಲರುಗಳು. ನಾವಲ್ಲಿ ಒಬ್ಬ ಕೊಲೆಗಾರ ಕೂಡ ನಮ್ಮ ಕೊಲೆ ಮಾಡಿ ನಮ್ಮ ಹತ್ರ ಬಂದಾಗ ನಮ್ಮ ವಕೀಲ ವೃತ್ತಿಯ ನಿಯಮ ಏನು ಅಂತಂದರೆ, ಅವನನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ನಮ್ಮ ಕಾನೂನು ನಿಯಮಾವಳಿ ಪ್ರಕಾರ ಅಲ್ಲಿ ಆದಷ್ಟು ಅವನಿಗೆ ನಾವು ರಕ್ಷಣೆ ಕೊಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ. ವಕೀಲ ವೃತ್ತಿಯ ಧರ್ಮ ಅದು, ಮತ್ತು ನಮ್ಮ ಜವಾಬ್ದಾರಿ. ಈ ಎಲ್ಲ ವಿಚಾರ ಇದ್ದಾಗಲ್ಲಿ ಕಾರ್ತಿಕ್ ಅಂದರೆ ಪ್ರಜ್ವಲ್ ರೇವಣ್ಣನ ಮಾಜಿ ಕಾರು ಚಾಲಕ ನನ್ನ ಬಳಿ ಬರ್ತಾನೆ. ವಿಡಿಯೋ ತೆಗೆ ನನ್ನ ಗೃಹ ಕಚೇರಿ ಹಾಸನ ಕಚೇರಿಗೆ ಬಂದು ನನ್ನ ಕಚೇರಿಯಲ್ಲಿ ಕುಳಿತು ಈ ಫೈಲನ್ನು ಕೊಡ್ತಾನೆ. ಇದು ಅವನು ಕೊಟ್ಟಂಥ ನೋಟಿಸ್ ಕಾಪಿ ವಿತ್ ಎಂಟರ್ ಪಿಟಿಷನ್ ಕಾಪಿ, ಇದು ಪ್ಲೇಂಟಿಫ್ ಕಾಪಿ. ಇದರ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಕೊಡ್ತಾನೆ. ಅಲ್ಲಿ ಇದರಲ್ಲಿ 88ನೇ ಅರ್ಜಿದಾರರಾಗಿ ಕಾರ್ತಿಕ್ ಎಂಬುವವನು ಇದ್ದಾನೆ. ಅಲ್ಲಿ 88ನೇ ಪ್ರತಿವಾದಿಯಾಗಿ. ಇದರಲ್ಲಿ ಕೆಲವು ಚಿತ್ರಗಳ ಮೇಲೆ
ಅಂದರೆ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಅಂತೇಳಿ ಕೆಲವು ವಿಡಿಯೋ ಕ್ಲಿಪ್ಸನ್ನು ಹಾಕಿ ನಮ್ಮ ವಕೀಲರ ಕೈಲಿ ತಂದು ಕೊಡ್ತಾನೆ ಅವನು. SIT ಅಧಿಕಾರಿಗಳು ನಿಮ್ಮ ಹತ್ರ ಯಾವುದು ದಾಖಲೆ ಇದೆ ಅಂತ ಕೇಳಿದ್ರು ಅಲ್ಲಿ. ನಾನು ಯಾಕೆ ಇವತ್ತು ಈ ರಾಜ್ಯದ ಮಾಧ್ಯಮದ ಮುಂದೆ ಬಂದಿದ್ದೀನಿ ಅಂತ ಅಂದರೆ, ನಾನು ವಿಚಾರಣೆಗೆ SIT ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೆ. ನಾನಲ್ಲಿ ನನ್ನ ಹೇಳಿಕೆಯನ್ನು ಪಡ್ಕೊಂಡ್ರು ಅಲ್ಲಿ. ಮತ್ತೆ ಒಂದು ಬಾರಿ ನಾನೇ ಕೆಲವು ಡಾಕ್ಯುಮೆಂಟ್ಸ್ ಇದಕ್ಕೆ ಪೂರಕವಾದಂಥ ದಾಖಲಾತಿಗಳು ಕೊಡಿ ಅಂತ ಅಂದರು. ನಾನು ದಾಖಲೆಯನ್ನು ತೊಗೊಂಡು ಹೋದೆ ನಾನಲ್ಲಿ. ಆಗ ತನಿಖಾಧಿಕಾರಿಗಳಾದಂಥ SP ಅವರು, IPS ಆಫೀಸರ್ ತನಿಖಾಧಿಕಾರಿಗಳು, ನಾನು ಆ ಹೇಳಿಕೆಯಲ್ಲಿ ಬಹಳ ಪ್ರಮುಖವಾದ ಅಂಶವನ್ನು ಉಲ್ಲೇಖವನ್ನು ಮಾಡಿದ್ದೇನೆ. ನಾನಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಕಾರ್ತಿಕ್ ನನ್ನ ಮನೆಗೆ ಯಾವ ಬಂದ ಇದೆ, ನನ್ನ ಮನೆಯಲ್ಲಿ ಬಂದು ಕುಳಿತು ಮಾತಾಡಿರುವಂಥ ವಿಡಿಯೋ ಇದು. ಇದನ್ನು ನಾನು CBI ಕೊಡ್ತಾ ಇದ್ದೀನಿ. ನಾನೀಗ ಇದು ಪ್ಲೇ ಮಾಡಬೇಡ, ಪ್ಲೇ ಮಾಡು, ಸೌಂಡ್ ಕಮ್ಮಿ. ಅಲ್ಲ, ಇದು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ. ಅಲ್ಲಿ ನಾವು ಇದು CBI ಕೊಡ್ತಾ ಇದ್ದೀವಿ. ನಾವಿದು ನನ್ನ ಮನೆಗೆ ಬಂದು ಯಾರ ಹೆಸರನ್ನು ಹೇಳ್ದ ಅವನು, ಈ ಪೆನ್ ಡ್ರೈವ್ನ ಯಾರಿಗೆ ಕೊಟ್ಟು ಬಂದಿದ್ದೀವಿ, ಯಾರ ಹತ್ರ ಹೋಗಿದ್ದೀವಿ, ಏನಾಗಿದೆ ಅಂತೇಳಿ ಇದೇ ಕಾರ್ತಿಕ್ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ, ಯಾರಿಗೆ ಕೊಟ್ಟು ಬಂದೆ ಅಂತ ಹೇಳಿರೋದು. ಆತ ಏನು ಹೇಳಿದಾನೆ ಅಂತ ಅಂದರೆ, ನಾನು ದೇವರಾಜೇಗೌಡರಿಗೆ ಬಿಟ್ಟರೆ ಯಾರಿಗೂ ಪೆನ್ ಡ್ರೈವ್ ಕೊಟ್ಟಿಲ್ಲ, ನಾನಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾವ್ರೆ ಅಂತೇಳಿ ಕಾರ್ತಿಕ್ ಅವರು ಹೇಳಿದಾರಲ್ಲಿ. ಅದಕ್ಕೆ ಸಾಕ್ಷಿಯಾಗಿ ನಾನು ನನ್ನ ಮನೆಯಲ್ಲಿ ಬಂದು ಕುಂತು ಮಾತನಾಡ್ತಾರಂತ ಕಾರ್ತಿಕ್ನ ಫೋಟೋ ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ. ಇದಾದ ನಂತರ ಆ ಕಾರ್ತಿಕ್ ಪೆನ್ ಡ್ರೈವ್ ಕೊಟ್ಟ ನಂತರ ನನಗೆ ಅಲ್ಲಿ ನಾನು ಈ ಫೈಲನ್ನು ಸಮೇತವಾಗಿ ನಾನಲ್ಲಿ ನನ್ನ ಲಕೋಟೆಯಲ್ಲಿ ಮಡಗಿ ನಾವು ಯಾವ ಕಾರಣಕ್ಕೆ ಅಬ್ಜೆಕ್ಷನ್ ಹಾಕಲಿಲ್ಲ ಅಂತಂದರೆ, ಅದರಲ್ಲಿ ಇದ್ದಂಥ ವಿಡಿಯೋ ನಮ್ಮ ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋಗಳು. ಅವನಿಗೆ ಕೇಳ್ತಿದ್ದು ಸ್ಟೇ ವೆಕೆಟ್ ಮಾಡಿ ಅಂತೇಳಿ ಹಲವಾರು ಬಾರಿ ಮಾಧ್ಯಮದಲ್ಲಿ ವಿಚಾರಣೆ ಮಾಡಿದ್ದೀನಿ ನಾನಲ್ಲಿ. ಸ್ಟೇ ವೆಕೆಟ್ ಮಾಡೋಕ್ಕಾಗಲ್ಲ, ಸಂತೋಷ ಮಹಿಳೆ ಬಂದರು ಮಾತ್ರ ಸ್ಟೇ ವೆಕೆಟ್ ಮಾಡಿಸಂದ್ರೆ ಅವನ ಕಣ್ಣೆದುರುಗಡೆ ಒಂದು ಶೀಲ್ಡ್ ಕವರ್ಗೆ ಹಾಕಿಯಲ್ಲಿ ಅದು ಅಂಟಿಸಿ ಅದರ ಮೇಲೆ ಸಹಿ ಮಾಡಿಸಿ ಕ್ಲೋಸ್ ಮಾಡಿಸಿ, ಅದನ್ನು ಈಗಾಗಲೇ ಹೇಳಿದ್ದೀನಿ ನಾನಲ್ಲಿ. ಈ ವಿಚಾರವನ್ನು SIT ಮುಂದೆ ಹೇಳಿದೆ ನಾನಲ್ಲಿ. ಯಾವ ವಿಚಾರ ಹೇಳಿದೆ ಅಂತಂದರೆ, ಆ ವಿಡಿಯೋದಲ್ಲಿ ಹೇಳ್ತಾನಲ್ಲ ಕಾರ್ತಿಕ್, ಯಾರ ಹೆಸರು ಹೇಳ್ತಾನಲ್ಲ, ಈ ರಾಜ್ಯದ ಮಹಾನ್ ನಾಯಕ, ಈ ಸರ್ಕಾರದ ರೂವಾರಿ, ಆ ವ್ಯಕ್ತಿ ಹೆಸರು ಹೇಳ್ತಾನಲ್ಲ, ಅದು ಸಾಕ್ಷಿಯಲ್ಲಿದೆ. ಸರ್ ಬನ್ನಿ ಬನ್ನಿ ಸರ್, ಮುಂಚೆ ಅದಕ್ಕೆ ಸಾಕ್ಷಿಯಲ್ಲಿದೆ ಅಂತಾರೆ ಯಾರೋ SIT ಅಧಿಕಾರಿಗಳು. ನೀವು ಕೊಟ್ಟುವಂಥ ಸ್ಟೇಟ್ಮೆಂಟಲ್ಲಿ ಸಾಕ್ಷಿಯಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಈ ಸಾಕ್ಷಿಯನ್ನು ಬಿಡುಗಡೆ ಮಾಡ್ತೇನೆ ನಿಮಗೆ ಅಲ್ಲಿ. ತದನಂತರ ಆ ಪೆನ್ ಡ್ರೈವು, ನನಗೆ ಕೊಟ್ಟಂಥ ವ್ಯಕ್ತಿಯ ಪೆನ್ ಡ್ರೈವು ಒಳಯರ್ಸಿಪುರದಿಂದ ಅಲ್ಲಿಯ ಪರಾಜಿತ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಶ್ರೇಯಸ್ ಪಟೇಲು ಮತ್ತು ಆತನ ಗುರುಗಳಾದಂಥ, ಈ ಎಲ್ಲ ಹೀನ ಕೃತ್ಯದ ಗುರುಗಳಾದಂಥ ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಒಂದು ಮರ್ಡರ್ ಕೇಸಲ್ಲಿ ಕನ್ವಿಕ್ಟ್ ಆಗಿರೋಂಥ ವ್ಯಕ್ತಿ ಅವನು. ಹೈಕೋರ್ಟ್ ಅಷ್ಟೇ ಇದೆ ಈಗ ಅಲ್ಲಿ. ಇವರಿಬ್ಬರು ಸೇರಿ ಆ ಪೆನ್ ಡ್ರೈವ್ನ ಯಾವ ರೀತಿಯಲ್ಲಿ ಬೆಂಗಳೂರಿಗೆ ಬಂತು, ಅವರು ಯಾರು ಬಂದು ಭೇಟಿ ಮಾಡಿದ್ರು, ಆ ಭೇಟಿ ಆದ ನಂತರ ಆ ಪೆನ್ ಡ್ರೈವ್ 20 ನಿಮಿಷ ಒಳಗೆ ಹೋದ ನಂತರ ಹಿಂಗೆ ವಾಪಸ್ ಬಂತು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ರೀತಿ ಮಾತನಾಡಿದ್ರಲ್ಲಿ ಅದೆಲ್ಲ ದಾಖಲಾತಿಗಳು. ಈ ವಿಚಾರವಾಗಿ ನಾನು SITಯಲ್ಲಿ ನಾನು ಹೇಳಿಕೆಯಲ್ಲಿ ಕೊಟ್ಟಿದ್ದೀನಿ ಅಲ್ಲಿ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಬರೆದಿದ್ದೀನಿ ಅಲ್ಲಿ. ಯಾಕೆಂದ್ರೆ ಕೆಲವರು ಹೇಳ್ತಾರೆ SITಯಲ್ಲಿ ಇರೋಂಥ ವಿಚಾರ ಕೊಟ್ಟರೆ ಹೇಳಿಕೆಗಳನ್ನ ಡಿಸ್ಕ್ಲೋಸ್ ಮಾಡಬಾರ್ದು ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ, IPS ಅಲ್ಲಿ ಸೀನಿಯರ್ IPS ಆಫೀಸರ್ಸ್ಗಳನ್ನ ಕರೆಸಿಯಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು. ಈಗ ರೇವಣ್ಣ ಕುಟುಂಬ ಮಾಡಿ ಆಯಿತು, ನನಗೆ ಅದು ಸಂಬಂಧ ಇಲ್ಲ, ನನ್ನ ಹೋರಾಟನ ವಿರುದ್ಧವಾಗಿದ್ದಲ್ಲಿ ಆ ಸೈಡಿನಲ್ಲಿ ಈಗ ಜನ ತಿರುಗಿಬಿದ್ದಿದ್ದಾರಲ್ಲ. ಈಗ ಅಲ್ಲಿ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ, ಯಾರು ಸಿಕ್ಕಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ಅವರನ್ನ ಸೆಕ್ಯೂರ್ ಮಾಡೋಕ್ಕೋಸ್ಕರ, ಯಾಕಂದ್ರೆ ಇದ್ರ ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು
ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ಬರಿದ್ದಾರೆ, ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ ಈಗ. ಅಲ್ಲಿ ನನ್ನ ಜೊತೆ ಮಾತಾಡಿರೋಂಥ ಆಡಿಯೋವನ್ನು ಇವರುಗಳೆಲ್ಲ ಸೇರಿ ಅಲ್ಲಿ ಒಂದೇ ಒಂದು ದಾರಿ ಬಚಾವ್ ಹಾಕಿರೋದು ಅಂತ ಅಂದರೆ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು, ಆ ಕೇಸಿನ ಮುಚ್ಚಿ ಹಾಕ್ಬೇಕು, ಅಷ್ಟೇ, ಕ್ಲೋಸ್ ಮಾಡಬೇಕಾದ. ಈ ವಿಚಾರವಾಗಿ ನನಗೆ ಬಹಳ ದೊಡ್ಡ ಮಟ್ಟದ ಆಫರ್ ಬಂತು. ಅದು ಚುನಾವಣೆ ಕಳೆದ ನಂತರ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂಥ ಒಂದು ಆಫರ್ ಕೂಡ ಕೊಟ್ಟರು. ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿಗರನ್ನು ಕಳಿಸಿದ್ರು, ಬಿಡುಗಡೆ ಮಾಡ್ತೀನಿ ಈಗ. ಅದು ಕೆಲವು ವಿಚಾರಗಳು ನಾನು CBIಗೆ ಕೊಡಬೇಕಿಲ್ಲ, ನಾನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೆಲವು ವಿಚಾರ ನಿಮ್ಗೆ ಮಿಕ್ಕಿದೆಲ್ಲ ಹೇಳ್ತೀನಿ, ನಿಮಗೆ ಕಂಟೆಂಟ್ ಕರೆಕ್ಟಾಗಿ ಕೊಡ್ತೀನಿ ನಾನು ನಿಮಗೆ. ಅಲ್ಲಿ ಇದಾದ ನಂತರ ನನಗೆ ಆ ಪೆನ್ ಡ್ರೈವ್ ಅವ್ರು ಹೋದ ನಂತರ ಅಲ್ಲಿಂದ ಯಾವ ರೀತಿ ಪೆನ್ ಡ್ರೈವ್ನ ರೆಡಿ ಮಾಡಿದ್ರು, ಆ ಪೆನ್ ಡ್ರೈವ್ ಯಾವ ರೀತಿ ಹೊಳೆನರಸೀಪುರಕ್ಕೆ ಬಂತು. ಅಲ್ಲಿ ಹೊಳೆನರಸೀಪುರದ ಇವತ್ತಿನ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲ್ ಅವ್ರಿಗೆ ಯಾವ್ಯಾವ ರೀತಿ ಕಮ್ಯುನಿಕೇಶನ್ ಆಯಿತು ಅಂತೇಳಿ ಎಲ್ಲ ಗೊತ್ತಿದೆ. ಅಲ್ಲಿ ಮೊದಲು ನನ್ನನ್ನು ಯಾರು ಭೇಟಿ ಮಾಡಿದ್ದು ಅನ್ನೋದಕ್ಕೆ ಫಸ್ಟ್ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ನಾನೀಗ. ಅಲ್ಲಿ ಕೊಡ್ತೀನಿ ನೋಡಿ, ಒಂದು ಸೆಕೆಂಡ್ ಸ್ಟಾಪ್ ಮಾಡು. ನೋಡಿ, ನನಗೆ ನಿಮಗೆ ಎಕ್ಸ್ಪ್ರೆಷನ್ ಕೊಡ್ತೀನಿ. ಅಲ್ಲಿ ಸಾಕು ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಅವ್ನು PA. ಇದಾದ ನಂತರ ಎಲ್ಲಾರ್ ಶಿವರಾಮೇಗೌಡ ಮಾತಾಡ್ತಾರೆ. ಶಿವರಾಮೇಗೌಡ ಮಾತನಾಡಿ DK ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ ಅಂದ್ಬಿಟ್ಟು. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ? ನಾನು ವಾಸದ ಪಿಸ್ಟಲ್ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹಾ ಹೌದಣ್ಣ. ಇಲ್ಲಿ ನೀನ್ ಸದಾಶಿವನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹಿಂಗೆ ಮಾಡಿ ಕೂಡ ಒಂದು ಮುಕ್ಕಲ್ಲಿ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಹೋಗ್ಕೋತಾರ ಬೆಂಗಳೂರು ಇಲ್ಲಾರವ? ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಳ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ DK ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ, ಕೊಡಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಇದು DK ಶಿವಕುಮಾರ್ ಕನ್ಫರ್ಮ್ ಆಯ್ತಲ್ಲ? ಯಾಕೆ ನಾನು ನಿಮಗೆ ಫುಲ್ ಕಂಟೆಂಟ್ಸ್ ಕೊಡ್ತಾ ಇಲ್ಲ. ಅಲ್ಲಿ ಲಾಸ್ಟಲ್ಲಿ ಮಾಡ್ತೀವಿ, ಫೈನಲ್ ಮಾಡ್ತೀವಿ, ಸ್ವಲ್ಪ ಫೈನಲ್ ಮಾಡ್ತೀವಿ. ಇದು ಕಂಟೆಂಟ್ಸ್ ಮಾಡೋದು, ಅದು ಹೆಂಗ್ ಕರ್ಕೊಬಂದ ನಾವೇನು ಅವ್ರ ಪಾತ್ರ ಅನ್ನೋದು ಆನ್ ಮಾಡೋದು, ಪ್ಲೇ ಮಾಡೋದು. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ ಅವರಲ್ಲಿ, ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ ಅವರಲ್ಲಿ, ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ನಮ್ಮದು ಇರೋರು ಸತಿ ಅವರಾದ ಕರ್ಕೊಂಡ್ಬಂದು ತೇರುವಿಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ ಅವರಲ್ಲಿ, ಅವರು ಬಿಗಿ ಇಲ್ಲ ಅಣ್ಣ. ಅವರು ಕೇಳಿಸ್ಕೊಂಡ್ರಲ್ಲ ಯಾರು ಮಾಡ್ತಾವ್ರೆ ಅಂತ ಹೇಳಿ. ಸರ್ ಒಂದು ನಿಮಿಷ, ನಿಮ್ಗೆ ಬೇಕಾಗಿರೋದು ಯಾರು ಅಂತ ಅಂದ್ರೆ ಇದರಲ್ಲಿ ಪಾತ್ರಧಾರಿ ಯಾರು, ಏನ್ ಮಾಡ್ತಾವ್ರೆ ಇದರಲ್ಲಿ ನಾ ಕೊಡ. ಇಲ್ಲಿ ಕೇಳ್ರಿ, ಇದು ಎಂಕ್ವೈರಿ ಇರ್ತಿರೋದ್ರಿಂದ ಸರ್ ನಿಮ್ಗೆ ಸಂತೋಷ ಹೇಳಿ ಕೇಳಿಲ್ಲ. ನಾವು ಸಬ್ಜೆಕ್ಟ್ ಅಷ್ಟೇ ಕೊಡೋದು, ಇದ್ರಲ್ಲಿ ಪಾತ್ರ ಯಾರು ಅಂತ ಅಷ್ಟೇ ಬೇಕಾಗಿದೆ ನಿಮ್ಗೆ. ಅಲ್ಲಿ ಅದಲ್ಲ, ನಾವು ನಿಮ್ಗೆ ಹೇಳಿ. ಹೇಳಿ. ಎಸ್ ಹೌದು, ನಾವು ಅಷ್ಟೇ ಮಾಡೋದು. ನಾವು ಇದು CBI ಕೊಡ್ಬೇಕಿದ್ದು, ನಮಗೆ SIT ಮೇಲೆ ನಂಬಿಕೆ ಇಲ್ಲ. ನಾವು ಕೊಡ್ತೀವಿ. ಎಸ್ ನಾವು ಕೊಡ್ತೀವಿ. ನಾವಲ್ಲಿ ಅಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಕಾರಣಕ್ಕೂ, ಯಾಕೆಂದ್ರೆ ನಮಗೆ ಕಂಟೆಂಟ್ಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಅಲ್ಲಿ ನೀವು ನಂಬಬೇಕನ್ನೋದನ್ನ ಈಗ ತನಿಖೆ ಹೊರ ಬರ್ತದೆ. ನಾವಲ್ಲಿ ನಾವು ಕೊಡ್ತಾ ಇದೀವಿ. ನಮಗೆ DK ಶಿವಕುಮಾರ್ ಪಾತ್ರ ಏನೋ ಅಲ್ಲಲ್ಲ ಸರ್. ಅವ್ರಿಗೆ ಸರ್ ನೀವು ಕೆಲಸ ಇದೆ ಇಲ್ಲ ಪ್ರಶ್ನೆ ಅಂತಲ್ಲ. ಇಲ್ಲಿ 1 ಸೆಕೆಂಡ್ ಹೇಳ್ತೀವಿ. ಇಲ್ಲಿ ಸರ್ ಈಗ ವಿಚಾರ ಸುಮ್ಮನೆ ಹೇಳ್ತೀವಿ. ನೀವು ಇದನ್ನ
ಇದನ್ನ 10 ಸಲ ತಗೊಳ್ಬೇಕಾರೆ, ಇದನ್ನ 10 ಸಲ ಕೇಳಿಸ್ಕೊಳ್ಳಿ. ನಿಮ್ಗೆ DK ಶಿವಕುಮಾರ್ ಇದಾರೆ ಇಲ್ಲ ಅಂತ ಬೇಕಾದ್ರೆ ಅಷ್ಟೇ ನಿಮ್ಗೆ ಅಲ್ಲಿ ಅವ್ರು ಏನ್ ಮಾತಾಡಿದ್ರೆ ನಾವು ಕೊಡ್ತೀವಿ ನಿಮ್ಗೆ ಅಲ್ಲಿ ಅವ್ರಿಗೆ. ನಿಮಗೆ ಬೇಕಾದ್ರು ಒಂದು ನಿಮಿಷ ಸರ್, ಇಲ್ಲಿ ಪೆನ್ ಡ್ರೈವ್ ಪಾತ್ರದಲ್ಲಿ ದೇವರಾಜೇಗೌಡರನ್ನ ಅಕ್ಯೂಸ್ ಮಾಡಕ್ ಹೊರಟಿದ್ರಲ್ಲ ಅಲ್ಲಿ ನನ್ನ ಸ್ವಲ್ಪ ಸರ್ ಒಂದ್ ನಿಮಿಷ ನಾವ್ ಹೇಳಕ್ಕೆ ಯಾವ್ದಲ್ಲಿ ನನಗೆ SIT ಕರೆದಿದ್ದಾರೆ ಈಗ. ಒಂದ್ ಸೆಕೆಂಡ್, ಸಾಕ್ಷಿದಾರ ಹೋಗಿದ್ದೇನೆ ಅಲ್ಲಿ SIT ಸರ್. ಒಂದ್ ನಿಮಿಷ ನಾನು ಹೇಳೋದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಅರ್ಥ ಆಗ್ತದೆ ಗೊತ್ತಲ್ಲಿ DK ಶಿವಕುಮಾರ್ ಪಾತ್ರ ಇದೆಯಾ ಇಲ್ವಾ ಅಷ್ಟೇ ಬೇಕಾದ್ರೆ ನಿಮ್ಗೆ ಅಲ್ಲಿ ನಿಮ್ಗೆ ಬೇಕಾದ್ರೆ ಯು ವಾಂಟ್ ಓನ್ಲಿ DK ಶಿವಕುಮಾರ್. ಸರ್ ನಾವು ಸಂಪೂರ್ಣವಾಗಿ ತನಿಖೆ ಇದು ಮಾಡ್ಬೇಕು. ನಾವಲ್ಲಿ ನಾವು ಇಲ್ಲಿ ಕೇಳಿ ಒಂದ್ ನಿಮಿಷ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಹೌದಲ್ವಾ? ಆಯ್ತಲ್ಲ ನಿಮ್ಗೆ ಯಾವ್ದು ಯಾವ್ದು ಸರ್ ನೀವು ಅಲ್ಲಲ್ಲ ನೀವು ಈ ಕಂಟೆಂಟ್ಸ್ ಆಫರ್ ಇಲ್ಲಿ ಕೇಳಿ. ಆಫರ್ ಫೋನಲ್ಲಿ ಮಾತಾಡಿಲ್ಲ, ನನ್ ಕರ್ಸಿದ್ರು ಆಫರ್ಗೆ ನನ್ ಕರ್ಸಿದ್ರು ಹೇಳಿ. ಇಲ್ಲಿ ಪಾಯಿಂಟ್ಸ್ ಕಂಟೆಂಟ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ಫಸ್ಟ್ ಕಂಟೆಂಟ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕಂಟೆಂಟ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ನನಗೆ DK ಶಿವಕುಮಾರ್ ಅವರು ಫೋನ್ ಅಂದ್ರೆ ಎಲ್ಲ ಶಿವರಾಮೇಗೌಡರು DK ಶಿವಕುಮಾರ್ ಅವ್ರಿಗೆ ಫೋನ್ ಮಾಡಿಕೊಟ್ರು. ಫೋನ್ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರು. ಯಾವುದೋ ಈಗ ಇರೋಂಥ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರಲ್ಲಿ ಚರ್ಚೆ ಮಾಡಿದ ನಂತರ ಅಲ್ಲಿ ನಾನು ಆ ಕಂಪ್ಲೇಂಟ್ ಕೊಡೋವಂಥವ್ರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅವರು ಬಂದ್ರು ಮಾತ್ರ ಆಗ್ತದಲ್ಲಿ. ಯಾರ್ಯಾರು ಸುಮ್ಮನೆ ಬಂದು ಸ್ಟೇಟ್ಮೆಂಟ್ ಕೊಟ್ಟವ್ರು ಪ್ರಯೋಜನ ಆಗಲ್ಲ. ಅಲ್ಲಿ ಅವರು ಬಿಗಿಯಾಗಿ ನಿಂತರು ಮಾತ್ರ ಅನುಕೂಲ ಆಗ್ತದೆ ಅಂತೇಳಿ ನಾನು ಅದನ್ನು ಹೇಳ್ತೀನಿ ಅಲ್ಲಿ ಅವ್ರದ್ದು ಬಾಯಿ ಬಿಡಿಸ್ಕೊಳಕ್ಕಲ್ಲಿ. ಆಗ ಅವ್ರೇನು ಹೇಳ್ತಾರೆ ಅಂತ ಅಂದರೆ, ಹೌದಪ್ಪ ಸದ್ಯ ಇಷ್ಟನಾರ್ತನ ಮಾಡ್ತಿದ್ದೀವಲ್ಲ ಮರ ನಾವಲ್ಲಿ, ಅದನ್ನು ಮಾಡೋಕ್ಕಾಯ್ತಿಲ್ಲ ಯಾರು ಇಲ್ಲಿ, ಇವಾಗ ನಾವು ಮಾಡಿದ್ವಲ್ಲ ಅದು ಖುಷಿ ಪಡಿ ಅಂತ ಹೇಳ್ತಾರೆ. ಇದು ಪಾಯಿಂಟ್ಸ್ ಅಷ್ಟೇ. ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಅಂದ್ರೆ, ನಿನ್ನೆ ತುರ್ತು ಅಧಿಕಾರಿಗಳ ಸಭೆಯನ್ನು ಕರೆದು ಅಲ್ಲಿ ಅಶ್ಲೀಲ ವಿಡಿಯೋ ಬಗ್ಗೆ ಬಿಟ್ಬಿಟ್ರು ಇವರು. ಅವರ ಸಂತಸ್ತ ಮಹಿಳೆಯರ ಬಗ್ಗೆ ಬಿಟ್ಟೇ ಬಿಟ್ರು, ಲೆಕ್ಕನೇ ಇಲ್ಲ ಅಲ್ಲಿ. ಆದರೆ ವಿಡಿಯೋ ಹಂಚಿಕೆ ಮಾಡಿದ್ರೆ ಯಾರು ಅನ್ನೋದ್ರ ಬಗ್ಗೆ ದೇವರಾಜೇಗೌಡರನ್ನ ಫಿಕ್ಸ್ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನನಗೆ ಮತ್ತೆ ಒಂದು ನೋಟಿಸ್ ಜಾರಿ ಮಾಡೋದಕ್ಕೆ ತುರ್ತು ಸಭೆಯನ್ನು ಕರೆದು ಮಾತಾಡಿದ್ರು. ನನಗೆ SIT ಅಧಿಕಾರಿಗಳಿಂದ ಫೋನ್ ಬಂತು ನಮಗೆ, ಇಲ್ಲಿ ನಾಳೆ ನಿಮಗೆ ನೋಟಿಸ್ ಬರ್ತದೆ, ನೀವು ಬರಬೇಕು ನೀವು ಅಂತ ಹೇಳಿ. ಸಾಕ್ಷಿ ವಿಚಾರಣೆಯಲ್ಲಿ ನಾನೇನು ನನ್ನದು ಇದ್ದುದ್ದೇನು ಅಂತಂದರೆ, ನನ್ನ ಹತ್ರ ಕ್ಲೈಂಟು ಕಕ್ಷಿದಾರ ಯಾವ ಬಂದ, ಏನು ಕೊಟ್ಟ ನನಗೆ ಅಲ್ಲಿ, ಏನು ಮಾಡ್ದ ಅಂತೇಳಿ. ಇದು ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದರೆ DK ಶಿವಕುಮಾರ್ ಅನ್ನೋದಕ್ಕೋಸ್ಕರನೇ ನಿಮಗೆ ಅದನ್ನ ಆನ್ ಮಾಡಿದೆ ಅಷ್ಟೇ, ಬೇರೆ ಏನೇನಿಲ್ಲ ನನಗಲ್ಲಿ. ಸರ್ ಮುಂದೆ ಕೊಡ್ತೀನಿ, ಇನ್ನೂ ಇದ್ದಾವೆ ಸರ್. ಅಲ್ಲ ಇನ್ನೂ ಇದ್ದಾವೆ ಸರ್, ಖಂಡಿತ ಇದೆ ಸರ್. ಸುಮಾರು ಒಟ್ಟು ಅಲ್ಲ ಒಂದು ಸೆಕೆಂಡ್ ರೀ, ತಪ್ಪೇನಿದೆ ಸರಿ ಇದೆ ಅಂತ ಅನ್ನೋದು ಈ ಕೇಳಿ. ಇಲ್ಲಿ ನಾನು ಯಾಕೆ ನಿಮ್ಮ ಮುಂದೆ ಬಂದೆ ಅಂತ ಅಂದರೆ, SIT ಅಧಿಕಾರಿಗಳ ಹತ್ರ ಹೋಗಿ ನಾನು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಮತ್ತೆ ಕರೆಸಿದ್ರು ನನಗೆ. ಅಲ್ಲಿ ನೀವು DK ಶಿವಕುಮಾರ್ ಮೇಲೆ ಮಾಡಿದ ಅಲಿಗೇಷನ್ನ ಡಿಲೀಟ್ ಮಾಡಿ ಅಂದರು. ಅದನ್ನು ಪ್ಯಾರ ತೆಗಿತೀವಿ ನಾವಲ್ಲಿ, ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದರು SIT ಅವರು. ತನಿಖಾಧಿಕಾರಿಗಳು SP ಅವರೇ, ಅವ್ರು ಯಾರು ಸಣ್ಣಕ್ಕಿದಾರಲ್ಲ ಅವರು, ಒಂದು ನಿಮಿಷ SP ಅವರು ಇಬ್ರು ಮಹಿಳೆಯರು ಇದಾರಲ್ಲ ಅವರು. ನನಗೆ ಒಂದು ನಿಮಿಷ ಸ್ಪೆಷಲಿ ಅಪಾಯಿಂಟೆಡ್. ಎಸ್ ಸ್ಪೆಷಲ್ ಅಪಾಯಿಂಟೆಡ್ ಸರ್.